ನೀವು ಕೂಡ ಕರೆ ಮಾಡಿ ನಮ್ಮ ಜೊತೆಲಿ ಮಾತಾಡಬಹುದು, ನಿಮ್ಮ ಅಭಿಪ್ರಾಯವನ್ನ ಹಂಚ್ಕೊಳ್ಬಹುದು. ಸರ್ಕಾರದ ಇಂಥದ್ದೊಂದು ತೀರ್ಮಾನ ಎಷ್ಟು ಪ್ರಸ್ತುತ ಇತ್ತು, ಎಷ್ಟು ಸಮಂಜಸ, ನಿಮ್ಮ ಅಭಿಪ್ರಾಯ ಏನು ಅನ್ನೋದ್ರ ಬಗ್ಗೆ ಮಾತಾಡೋಣ. ಹೊಸಕೋಟೆಯಿಂದ ಒಬ್ರು ಕಾಲರ್ ಇದ್ದಾರೆ, ನಿಕೇಶ್ ಅನಂತ ನಾರಾಯಣ್ ಅಂತ ಹೇಳಿ. ನಮಸ್ಕಾರ ಅನಂತ ನಾರಾಯಣ್ ಅವರೇ. ನಮಸ್ಕಾರ ಸರ್. ನಮಸ್ಕಾರ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀರಿ ಸರ್. ಏನ್ ಹೇಳ್ತೀರಿ ಸರ್ಕಾರದ ಈ ತೀರ್ಮಾನಕ್ಕೆ? ಸರ್, ಈ ತೀರ್ಮಾನ ತಪ್ಪು ತಪ್ಪು ತಪ್ಪು. ಓಹೋ. ಅಲ್ಲ ಸರ್, ಈಗ ಆಮ್ಲಜನಕ್ಕಿಂತ ಕಾರ್ಬನ್ ಡೈಆಕ್ಸೈಡ್ ಜಾಸ್ತಿ ಇದೆ ಗಾಳಿನಲ್ಲಿ. ಹಿಂಗಿರುವಾಗ ಇರೋ ಜಾಗ ಅಲ್ಪ ಸ್ವಲ್ಪ ಏನೋ ಪುಣ್ಯಾತ್ಮ ಯಾರು ಉಳಿಸ್ಬಿಟ್ಟು ಹೋಗ್ಯವ್ರೆ. ನೆಕ್ಸ್ಟ್ ಯಾರು ಕೊಡ್ತಾರೆ? ಕರೆಕ್ಟ್. ಅನಂತ ನಾರಾಯಣ್ ಅವರೇ, ಈಗ ನಮ್ಮ ಅನುಕೂಲಕ್ಕೆ ಅಂತೇಳಿ ಹೇಳ್ತಾರಲ್ಲ, ಮೂಲಭೂತ ಯೋಜನೆಗಳಿಗೆ ಇನ್ನೇನೋ ಅಭಿವೃದ್ಧಿ ಕೆಲಸಗಳಿಗೆ ಬಳಸ್ತೀವಿ ಅಂತ ಹೇಳ್ತಾರೆ ಸರ್. ಇವ್ರು ಹೇಳ್ತಾರೆ ಅಭಿವೃದ್ಧಿ ಅಂದ್ರೆ ಈಗ ಏನ್ ಅಭಿವೃದ್ಧಿ ಆಗೈತೆ? ಮಳೆ ಇಲ್ಲ, ಬೆಳೆ ಇಲ್ಲ, ಇದು ಅಭಿವೃದ್ಧಿನ ಇನ್ ನೆಕ್ಸ್ಟ್ ಏನ್ ಮಾಡ್ತಾರೆ ಇವರು? ಅಭಿವೃದ್ಧಿನ ಸುಳ್ಳು ಸಮಯ. ಇನ್ ಮುಂದೆ ಅಭಿವೃದ್ಧಿ ಇಲ್ಲ, ವರ್ಷ ವರ್ಷ ಕನಿಷ್ಠನೇ ಅಂದ್ರೆ ಕಷ್ಟನೇ. ವರ್ಷ ವರ್ಷ ಇನ್ನು ಮಳೆ ಪ್ರಮಾಣನೂ ಕಡಿಮೆ ಆಗ್ತದೆ, ಟೆಂಪರೇಚರ್ ಜಾಸ್ತಿ ಆಗ್ತದೆ. ಯಾಕಂದ್ರೆ ಮರ ಗಿಡ ಇಲ್ಲ. ಜೊತೆಗೆ ಇವತ್ತು ಅದೊಂದು ನಿಯಮ ಇದೆ ಸರ್, 33% ಇದ್ರೆ ಮಾತ್ರ ಮಳೆ ಬೆಳೆ ಚೆನ್ನಾಗಾಗ್ತದೆ. ಕಾಡು ಈ ಕಾಡು 33% ಇಲ್ಲ, 13% ಇದೆ. ಸರಿ ಸರಿ ಸರಿ. ಅದ್ರಲ್ಲಿ ಈ ಇರೋ ಜಾಗ, ಅದ್ರಲ್ಲಿ ಬೆಂಗಳೂರು, ನಾವು ನಮ್ಮ ಹಳ್ಳಿಗಳಲ್ಲಿ ಅದೊಂಥರ ಬೆಂಗಳೂರಲ್ಲಿ ಏನ ಅದು, ಏನ್ ಗಾಳಿನ ಅದು? ಹೌದು ಅನಂತ ನಾರಾಯಣ್ ಅವರೇ, ನಿಮ್ಮ ಮಾತು ತಲುಪಲಿ. ಸರ್ಕಾರ ಏನಾದ್ರೂ ಬದಲಾವಣೆ ಮಾಡುತ್ತಾ ನೋಡೋಣ. ಥ್ಯಾಂಕ್ ಯು. ಇನ್ನೊಬ್ರು ಕಾಲರ್ ರೆಡಿ ಇದ್ದಾರೆ, ಮಂಡ್ಯದಿಂದ ರಮೇಶ್ ಅಂತ. ರಮೇಶ್ ಅವರೇ ನಮಸ್ಕಾರ. ಸರ್ ನಮಸ್ತೆ ಸರ್. ನೀವು ಕೂಡ ಕಾರ್ಯಕ್ರಮ ನೋಡ್ತಾ ಇದ್ದೀರಾ. ಸೊ ಈಗ ಹೊಸ ಮಸೂದೆ ಸರ್ಕಾರ ತಂದಿರುವಂತದ್ದು, ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ? ಸರ್, ನಾವು ಜನಾಭಿಪ್ರಾಯ ಕಾರ್ಯಕ್ರಮ ತಪ್ಪದೆ ನೋಡ್ತೀವಿ. ಸಾಕಷ್ಟು ಸಲ ನಮ್ಮ ಕಾಲನ್ನ ತಾವು ರಿಸೀವ್ ಮಾಡಿ ಅವಕಾಶ ಕೊಟ್ಟಿದ್ದೀರಿ. ಥ್ಯಾಂಕ್ ಯು. ಎಸ್. ಈ ಸರ್ಕಾರ ಇದುವರೆಗೂ ಯಾವ್ದಾದ್ರು ಒಳ್ಳೆ ಕೆಲಸ ಮಾಡಿದ್ಯಾ ಸರ್? ಇವರು ಅಭಿವೃದ್ಧಿ ಅಂತಾರಲ್ಲ, ಯಾರ ಅಭಿವೃದ್ಧಿಗೋಸ್ಕರ ಇವ್ರು ಮಾಡ್ತಾ ಇರೋದು? ಖಂಡಿತ ಇವರು ಜನಗಳ ಅಭಿವೃದ್ಧಿ ಅಲ್ಲ. ಇವರು ಈ ಒಂದ್ ಪಾರ್ಕ್ ನ ಇವರು ಹೊಸದಾಗಿ ನಿರ್ಮಾಣ ಮಾಡ್ಲಿಲ್ಲ, ಇರು ಮರಗಳನ್ನ ಉಳಿಸ್ಕಲಿಲ್ಲ. ಇರು ಮರ ಎಲ್ಲ ಕಡಿಯುದು, ರಸ್ತೆ ಎಲ್ಲನೇ ದೋಚುದು, ರಾಜಕಾಲುವೆ ಎಲ್ಲ ಮನೆ ಕಟ್ಕೊಳ್ಳೋದು. ಈಗ ಪಾರ್ಕ್ನಲ್ಲೂ ಕಣ್ಣಾಕ್ಬಿಟ್ರು. ಇದು ಬರೀ ಅವಿವೇಕದ ನಿರ್ಧಾರ. ಇದು ಜನ 1.5 ಕೋಟಿ ಜನ ಇದ್ದಾರೆ ಬೆಂಗಳೂರಲ್ಲಿ. ಏನ್ ಮಾಡ್ತಾ ಇದಾರೆ ಅಂತ ನಮಗಂತೂ ಆಶ್ಚರ್ಯ ಆಗ್ತದೆ. ಇವರು ಸರ್, ಈಗ ಪಾರ್ಕ್ ಇದ್ರೆ 4 ಜನಕ್ಕೆ ಒಳ್ಳೆ ಆಕ್ಸಿಜನ್ ಸಿಗ್ತದೆ, ಒಂದ್ ಸ್ವಲ್ಪ ನೆರಳು ತಂಪು ಸಿಗ್ತದೆ, ವಾತಾವರಣ ಹಿತಕರವಾಗಿರ್ತದೆ. ಈ ನಮ್ಮ ವಿಧಾನಸೌಧದಿಂದ ನಮ್ಗೆ ಏನು ಅನುಕೂಲ ಆಗಿಲ್ಲ. ವಿಧಾನಸೌಧ ಬಾಡಿಗೆ ಕೊಟ್ಬಿಡ್ಲಿ ಬಿಡಿ, ಅದ್ರ ಬದಲು ವಿಧಾನಸೌಧ ಬಾಡಿಗೆ ಕೊಡದ್ಮೇಲೂ ಇವ್ರು ಪಾರ್ಕ್ ಬಾಡಿಗೆ ಕೊಡೋ ಬದಲು. ಈಗ ಮೊನ್ನೆ ಅಧಿವೇಶನ ನಡೀತು 8 ದಿವಸ. ಏನ್ ಮಾಡಿದ್ರು ಇವರು? ಜನೋಪಯೋಗಿ ಕಾರ್ಯಕ್ರಮ ಏನ್ ಚರ್ಚೆ ಮಾಡಿದ್ರು ಇವರು? ಅದ್ರ ಬದಲು ಪಾರ್ಕ್ ಉಳಿಸಲಿ, ವಿಧಾನಸೌಧ ಬಾಡಿಗೆ ಕೊಡ್ಲಿ, ಇವ್ರು ಮಾರ್ಬಿಡ್ಲಿ ಬಿಡಿ ಸರ್. ಇವ್ರಿಗೆ ಸರ್ಕಾರಕ್ಕೆ ನಿಜವಾಗ್ಲೂ ಕಾಳಜಿ ಇದ್ರೆ ಅಥವಾ ತಾಕತ್ತಿದ್ರೆ ಆ ಪದ ಉಪಯೋಗಿಸಬಾರದು. ನಾವು ಬಹಳ ನೊಂದ್ಕೊಂಡು ಹೇಳ್ತಾ ಇದೀವಿ ನಾವು. ಇವ್ರಿಗೆ ಅಷ್ಟು ಇಚ್ಛಾಶಕ್ತಿ ಇದ್ರೆ ಇವರು ಸರ್ಕಾರಿ ಮತ್ತೆ ಖಾಸಗಿ ಇವೆಲ್ಲ ಇದೆ ನೋಡಿ, ಸರ್ಕಾರಿಗೆ ಏನೇನಿದೆ ಅದನ್ನ ಕಾಪಾಡ್ಕೋಬೇಕು. ಅದ್ರ ಬದಲು ಇವರು ಖಾಸಗಿ ಹಾಸ್ಪಿಟ್ಲ್ ನ್ಯಾಷನಲೈಸ್ ಮಾಡ್ಕೊಳ್ಳಿ. ಓಕೆ, ಥ್ಯಾಂಕ್ ಯು ರಮೇಶ್ ಅವರೇ, ರಿಪಬ್ಲಿಕ್ ಕನ್ನಡ ಜೊತೆ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿದ್ದಕ್ಕೆ. ಬೆಂಗಳೂರಿನಿಂದ ವೆಂಕಟರೆಡ್ಡಿ ಅವರು ಕರೆ ಮಾಡಿದ್ದಾರೆ. ವೆಂಕಟರೆಡ್ಡಿ ಅವರೇ, ಹಸಿರೇ ಉಸಿರು, ಆ ಉಸಿರನ್ನ ಹಂತ ಹಂತವಾಗಿ ನಿಲ್ಲಿಸೋದಕ್ಕೆ ಸರ್ಕಾರ ಮುಂದಾಗ್ತಿದೆ, ಏನ್ ಹೇಳ್ತೀರಾ? ಮೇಡಮ್, ಹಸಿರನ್ನ ಕೊಂದು ತಿಂತಾ ಇದ್ದಾರೆ ಸರ್ಕಾರದವರು. ಓಕೆ, ದಯವಿಟ್ಟು ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ ವೆಂಕಟರೆಡ್ಡಿ ಅವರೇ, ಇಲ್ಲಾಂದ್ರೆ ನಿಮ್ಮ ಕರೆ ಕಟ್ ಆಗುತ್ತೆ. ಮಾತಾಡೋದಕ್ಕೆ ಒಂದು ಅವಕಾಶ ಸಿಗುತ್ತೆ, ಅದನ್ನ ಬಳಸ್ಕೊಳ್ಳಿ. ದಯವಿಟ್ಟು ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ. ಕೇಳಿಸ್ತಿದೆ ನನ್ನ ಧ್ವನಿ ನಿಮ್ಗೆ? ದಯವಿಟ್ಟು ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ ಮಾತಾಡಿ ಸರ್. ಹೇಳಿ. ಮರಿ ಅದೇ ಹಸಿರಲ್ಲೇ ನೀರು ಕುಡಿತಾರೆ ಇವರು ಸರ್ಕಾರದವರು. ಓಕೆ, ಮಾಡಬಾರ್ದು ಇದು. ಸುಮ್ಮನೆ ಕೋಟ್ಯಾಂತರ ರೂಪಾಯಿ ವೇಸ್ಟ್ ಆಗುತ್ತೆ. ಪಾರ್ಕ್ಗಳೆಲ್ಲ ತೊಂದರೆ ಆಗುತ್ತೆ. ಹಸಿರಿದ್ರೆ ಎಷ್ಟು ಚೆನ್ನಾಗಿ ಕಾಣಿಸ್ತದೆ. ಖಂಡಿತ. ಓಕೆ, ಥ್ಯಾಂಕ್ ಯು ಕರೆ ಮಾಡಿದ್ಕೆ ವೆಂಕಟರೆಡ್ಡಿ ಅವರೇ. ಎಸ್, ಮತ್ತೊಬ್ರು ಕಾಲ್ ಇದ್ದಾರೆ. ಮರಿಯಪ್ಪ ಅವರೇ, ಕೇಳಿಸ್ತಿದ್ಯಾ? ನಮಸ್ಕಾರ ಮೇಡಮ್. ನಮಸ್ತೆ ಸರ್. ಸರ್, ಪ್ರಮುಖವಾಗಿ ನೋಡಿ, ನಾವು 3/4% ಕಾಂಕ್ರೀಟ್ ಮಾಡ್ಬಿಡ್ತೀವಿ ಬೆಂಗಳೂರನ್ನ, ಸಂಪೂರ್ಣವಾಗಿ ಕಾಂಕ್ರೀಟ್ ಮಾಡೋದಕ್ಕೆ ಹೊಡ್ತೀವಿ ಅಂತ ಸರ್ಕಾರ ಪಣತೊಟ್ಟು ನಿಂತಿದೆ. ಏನ್ ಹೇಳ್ತೀರಾ? ಮಾಡ್ಬಿಡ್ರಿ. ಓಕೆ, ಹೇಳಿ. ಅದಕ್ಕೆ ಅಭ್ಯಂತರ ಇಲ್ಲ. ಓಕೆ, ನಮ್ಗೆ ಒಂದೇ ಮಾತ್ರ ಬೇಡಪ್ಪ ಅಂತಂದ್ರೆ ಮಾಡ್ಬಿಡಿ. ನಿಮಗೆ ಪಾರ್ಕ್ ಬೇಡ ಅಂತೀರಾ? ಬೇಡ. ಓಕೆ, ಸರ್ಕಾರದ ನಿರ್ಧಾರದ ವಿಚಾರವಾಗಿ ಓಕೆ ಹೇಳ್ತೀರಾ ಹಾಗಿದ್ರೆ? ಇಲ್ಲ, ಓಕೆ ಇಲ್ಲ. ಮತ್ತೆ
ಇಲ್ರಿ, ಅಗಲೀಕರಣ ಮಾಡ್ರಿ, ರಸ್ತೆ ಅಗಲೀಕರಣ ಮಾಡ್ರಿ. Okay. ಮನೆ ಮುಂದೆ ಗಾಡಿ ನಿಲ್ಲಿಸರು ಟ್ಯಾಕ್ಸು, ಅಲ್ಲಿ ಟ್ಯಾಕ್ಸು, ಎಲ್ಲ ಟ್ಯಾಕ್ಸ್ ಅಂದ್ರೆ ಏನ್ ಕಟ್ಕೊಂಡು ಹೋಗ್ಬೇಕು? ಓಕೆ, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ. ನಾಗರಾಜ್ ಅನ್ನೋರು ಬಳ್ಳಾರಿಯಿಂದ. ನಮಸ್ಕಾರ ನಾಗರಾಜ್ ಅವರೇ. ಸರ್ ನಮಸ್ಕಾರ ಸರ್. ನಿಮ್ ಬಳ್ಳಾರಿಯಲ್ಲೆಲ್ಲ ಪಾರ್ಕು ಎಲ್ಲ ಇದೆಯಾ? ಇದೆ ಸರ್, ಬಟ್ ನಾನು ಒಂದು ಈ ಕಾಂಗ್ರೆಸ್ ಗೌರ್ಮೆಂಟ್ ಆಗಲಿ ಬಿಜೆಪಿ ಗೌರ್ಮೆಂಟ್ ಆಗಲಿ ಹಾ, ನಾನು ಒಂದು ಕೇಳ್ತೇನೆ, ಬೆಂಗಳೂರು ಒಂದೇನು IT ಸಿಟಿ ಆಗ್ಬೇಕಾಗಿರೋದು, ಬೇರೆ ಕಡೆ ಯಾವ ಡಿಸ್ಟ್ರಿಕ್ಟ್ ಇಲ್ವಾ? ಈಗ ಯಾಕಂದ್ರೆ ನಾವು ಮಹಾರಾಷ್ಟ್ರಕ್ಕೆ ಹೋಗಿದ್ರೆ ಪೂನಾ ಇದೆ, ನಾಗ್ಪುರ್ ಇದೆ. ಅದೇ ರೀತಿ ನಮ್ಮ ಕರ್ನಾಟಕದಲ್ಲಿ ಬೆಂಗಳೂರು ಒಂದು IT ಸಿಟಿ ಆಗಿ ಬೆಳೆದ್ರೆ ನಮ್ಮ ಕರ್ನಾಟಕ ಬೆಳೆದಾಗ, ಅಂದ್ರೆ ಈ ಕಡೆ ಉತ್ತರ ಕರ್ನಾಟಕ ಇಲ್ವಾ? ಹುಬ್ಳಿ ಇದೆ, ಧಾರವಾಡ ಇದೆ. ಅಲ್ಲ, ವಿಷಯ ಕರೆಕ್ಟು. ಈಗ ಪಾರ್ಕ್ ಇದೆಯಲ್ಲ, ಆ ಪಾರ್ಕ್ ಅಲ್ಲಿ 5% ಸರ್ಕಾರ ಕಬ್ಜಾ ಮಾಡುವುದು ಉತ್ತಮನ ಅಥವಾ ಬೇಡವಾ ಅಂತ. ಸರ್ ಅದು ಕಬ್ಜಾ ಅಂತಾನೆ ಅಲ್ಲ ಸರ್, ಅವ್ರು ಹೇಳ್ತಾ ಇರೋದು ಅಭಿವೃದ್ಧಿ ಅಂತ ಹೇಳಿ. ಅಭಿವೃದ್ಧಿ ಬೆಂಗಳೂರನ್ನೇ ಯಾಕೆ ಮಾಡಬೇಕು? ಬೇರೆ ಡಿಸ್ಟ್ರಿಕ್ಟ್ ಇಲ್ವಾ? ಅಲ್ಲ, ಈಗ ಎಲ್ಲ ಕಡೆಗೂ ಇದು ಈ ಮಸೂದೆ ಇದೆಯಲ್ಲ, ಇದು ಎಲ್ಲಾ ಕಡೆಗಳಿಗೂ, ಬೆಂಗಳೂರಿಗೆ ಮಾತ್ರ ಅಲ್ಲ. ಕರೆಕ್ಟ್ ಸರ್. ಈಗ ಸಾಮಾನ್ಯ ಒಬ್ಬ ಮನುಷ್ಯ ಮರ ಕಡಿದ್ರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರು ಬಂದು ಕೇಸ್ ಹಾಕ್ತಾರೆ, ಪೊಲೀಸರು ಬಂದು ಕೇಸ್ ಹಾಕ್ತಾರೆ. ಈಗ ಇಷ್ಟು ಹಸಿರು ಇರೋಂಥದ್ದು, ಈಗ ಗಿಡ ಮರ ಇರೋದ್ರಿಂದ ತಾನೇ ಮಳೆ ಆಗ್ತಾ ಇರೋದು ಬೆಂಗಳೂರಲ್ಲಿ. ಗಿಡ ಮರನೇ ಇಲ್ಲ ಅಂದ್ರೆ ಮಳೆ ಆಗುತ್ತಾ? ಆಯ್ತು, ಥ್ಯಾಂಕ್ ಯು ನಮ್ ಜೊತೆ ತಾವು ಮಾತಾಡಿದಕ್ಕೆ. ಇನ್ನೊಬ್ಬರು ಕಾಲರ್ ರೆಡಿ ಇದ್ದಾರೆ, ಶ್ರೀರಾಮ್ ಅವರು ಬೆಂಗಳೂರಿಂದ. ಸರ್ ನಮಸ್ಕಾರ. ನಮಸ್ಕಾರ. ಹೇಳಿ ಸರ್, ನಿಮ್ಮ ಅಭಿಪ್ರಾಯ ಏನು ಇದ್ರ ಬಗ್ಗೆ? ಸರ್ಕಾರದ ಹೊಸ ಮಸೂದೆ ಇದೇನಾಗಿದೆ, ನಾವು ಬೇರೆ ವಿಷಯಗಳು ಮಾತಾಡಕ್ ಇದು 3-4 ತರ ಇದೆ. ಇದು ಏನಂದ್ರೆ ಈ 5% ಇದೆಯಲ್ಲ, ಈ 5% ಅಷ್ಟು ಭೂಮಿಯನ್ನು ಮಾರಾಟ ಮಾಡಲು ದೇಣಿಗೆ, ವಿನಿಮಯ, ಅಡಮಾನ ಅಥವಾ ಬೇರೆ ಯಾವುದೇ ರೀತಿ ಪರಭಾರೆ ಮಾಡಲು ರಾಜ್ಯ ಸರ್ಕಾರಕ್ಕೆ ಅವಕಾಶ ಕಲ್ಪಿಸಲಾಗಿದೆ. ಅಂದ್ರೆ ಇದನ್ನ ಮಾರ್ಕೋಬೇಕಾದ್ರೆ ಅದು ಯೋಚನೆ ಮಾಡ್ಬೇಕು. ಓಕೆ, ನೆಕ್ಸ್ಟ್ 3-4 ತರ ಹೇಳಿದ್ರಲ್ಲ, ಏನೇನು ಹೇಳ? ಒಂದು ಮಾರಾಟ ಮಾಡಲು ಗೇಣಿ, ಓಕೆ, ದೇಣಿಗೆ, ವಿನಿಮಯ, ಓಕೆ, ಅಡಮಾನ, ಓಕೆ, ಅಥವಾ ಬೇರೆ ಯಾವುದೇ ರೀತಿ ಪರಭಾರೆ ಮಾಡಲು ರಾಜ್ಯ ಸರ್ಕಾರಕ್ಕೆ ಅವಕಾಶ ಕಲ್ಪಿಸಲಾಗಿದೆ. ನೀವು ಬರೀ ಒಂದು ಇದು ಅಂಡರ್ಗ್ರೌಂಡ್ ಇದು ಮಾಡ್ತಾ ಇದ್ದಾರೆ, ಚೆನ್ನಲ್ಲು ಅಂತ ಹೇಳ್ತಾ ಇದ್ದೀರಾ, ಬಟ್ ಇದಕ್ಕೆ ಬೇಕಾದ್ರೆ ಮಾರ್ಬೋದು 5% ಅನ್ನ ಅಷ್ಟೇ. ಥ್ಯಾಂಕ್ ಯು ಶ್ರೀರಾಮ್ ಅವರೇ. ರಿಪಬ್ಲಿಕ್ ಕನ್ನಡ ಜೊತೆ ನಿಮ್ಮ ಅಭಿಪ್ರಾಯ